ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಬಾರ್ದು ಅಂತಂದರೆ ನಾನು ಹೇಳುವಂಥ ಒಂದೇ ಒಂದು ವಿಷಯನ ನೀವು ತಲೆಗೆ ಹಾಕೋಬೇಕು. ಓಕೆ, ತುಂಬ ಇಂಪಾರ್ಟೆಂಟ್ ವಿಷಯ. ನೀವು ಎಷ್ಟು ಇದನ್ನು ಅಕ್ಸೆಪ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಅಕ್ಸೆಪ್ಟ್ ಮಾಡಲ್ಲ, ಹುಡುಗರು ನೀನೇನು ಹೇಳೋದು ನನಗೆ ಅಂತಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ಜಾಸ್ತಿ ಇಷ್ಟ ಆಯಿತು ಅನ್ನಿಸ್ತಾ ಇದ್ದಾರೆ ಮಧ್ಯದಲ್ಲಿ ಹಂಗೆ ಶೇರ್ ಮಾಡಿಬಿಡಿ. ಓಕೆ, ತಪ್ಪಲ್ಲ ನೀವು ಶೇರ್ ಮಾಡೋದ್ರಲ್ಲಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಫೋನ್ ಹ್ಯಾಕ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ನೋಡಿ, ಸಿಂಪಲ್. ಈಗ ನನ್ನ ಹತ್ರ ಈ ಒಂದು ಫೋನ್ ಇದೆ, ನನ್ನ ಹತ್ರ ರೆಡ್ಮಿ ನೋಟ್ 8 Pro ಫೋನ್ ಇದೆ ಕೈಲಿ ಇವಾಗ. ಸೊ ಈ ಒಂದು ಫೋನ್ ಯಾರಿಗೋ ಒಬ್ಬನ ಕೈಲಿ ಕೊಟ್ಟರೆ ಸೊ ನನ್ನ ಫೋನ್ ಆಟೋಮೆಟಿಕಲಿ ಹ್ಯಾಕ್ ಆಗುತ್ತೆ. ಇದು ಒಂದು ಥರ ಹ್ಯಾಕು. ಇನ್ನೊಂದು ಥರ, ನೀವು ನಿಮ್ಮ ಒಂದು ಫೋನಲ್ಲಿ ತಪ್ಪುಗಳನ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಫೋನ್ ಆಟೋಮೆಟಿಕಲಿ ಹ್ಯಾಕ್ ಆಗುತ್ತೆ. ಯಾವ ಥರ ತಪ್ಪುಗಳು? ಫಸ್ಟು ನಾನು ನಿಮ್ಮ ಒಂದು ಫೋನಲ್ಲಿ ನೀವು ಮಾಡುವಂಥ ತಪ್ಪುಗಳಿಂದ ಹೆಂಗೆ ಹ್ಯಾಕ್ ಆಗುತ್ತೆ ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ಹೋಗ್ತೀನಿ ಇನ್ನೊಂದು ಬೇರೆಯವ್ರ ಕೈ ಕೊಡೋದು. ಓಕೆ, ಸೊ ನೋಡಿ, ಫಸ್ಟು ನೀವು ಏನೇ ಒಂದು ಸರ್ಚ್ ಮಾಡ್ತೀರಾ ಅಂತಂದರೆ ಫಸ್ಟು ಸೆಕ್ಯೂರ್ ಆಗಿರುವಂಥ ವೆಬ್ಸೈಟಲ್ಲಿ ನೀವು ಹೋಗಿ ಸರ್ಚ್ನ ಮಾಡಬೇಕು, ಆಯಿತಾ? ಸುಮ್ಮನೆ ಯಾವುದೋ ಒಂದು ವೆಬ್ಸೈಟ್ಗೆ ಹೋಗೋದು ಆ್ಯಂಡ್ ಅಲ್ಲಿ ಯಾವುದೋ ಒಂದು ಆ್ಯಡ್ಸ್ ಕಂಡ ತಕ್ಷಣ ಆ ಒಂದು ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡೋದು, ಈ ಥರ ನೀವೇನಾದರೂ ಮಾಡ್ತಾ ಬಂತು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಏನೋ ಒಂದು ಅಟ್ಯಾಕ್ ಆಗಿ ಸೊ ನಿಮ್ಮ ಒಂದು ಫೋನ್ನ ಅವರು ಹ್ಯಾಕ್ ಮಾಡ್ಕೊಳ್ತಾರೆ. ಓಕೆ, ಸೊ ಆದ್ದರಿಂದ ಯಾವುದೇ ಒಂದು ವೆಬ್ಸೈಟ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಆ ಒಂದು ವೆಬ್ಸೈಟ್ ಸೇಫ್ ಇದೆಯಾ ಇಲ್ವಾ ಅಂತ ಫಸ್ಟು ನೀವು ನೋಡ್ಕೊಳ್ಳಿ. ಇದು ಒಂದು ಥರ. ಇನ್ನೊಂದು ಥರ, ನಿಮ್ಮ ಒಂದು ಜಿಮೇಲ್ಗಳಿಗೆ ಬೇರೆ ಒಂದು ಜಿಮೇಲ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಓಕೆ, ಅಂತಂದರೆ ಈ ಗೂಗಲ್ ಫೋಟೋಸ್ಗಳು ಇವೆಲ್ಲ ನೀವು ಸೇವ್ ಮಾಡ್ತೀರಾ ನೋಡಿ, ಅಲ್ಲಿಗೆ ಇನ್ನೊಬ್ರನ್ನ ಜಾಯಿನ್ ಮಾಡ್ಕೊಳ್ತು ಅಂತಂದರೆ ಸೊ ಆವಾಗ ನೀವು ನಿಮ್ಮ ಒಂದು ಗ್ಯಾಲರಿಲಿ ಏನೇನು ಫೋಟೋಸ್ಗಳು ಸೇವ್ ಮಾಡ್ತಾಯಿದ್ದೀರಾ, ಏನೇನು ವೀಡಿಯೋಸ್ಗಳು ಸೇವ್ ಮಾಡ್ತಾ ಇರ್ತೀರಾ ಆ ಒಂದು ಜಿಮೇಲ್ ಐಡಿಗೂ ಲಿಂಕ್ ಆಗಿರುತ್ತೆ. ಓಕೆ, ಸೊ ಆಟೋಮೆಟಿಕಲಿ ಅವರು ಕೂಡ ನೋಡ್ತಾ ಇರ್ತಾರೆ. ಸೊ ಆದ್ದರಿಂದ ನೀವು ಹುಷಾರಾಗಿರಬೇಕಾಗುತ್ತೆ. ಈ ಜಿಮೇಲ್ಗೆ ಯಾವ್ಯಾವುದು ಲಿಂಕ್ ಆಗಿದೆ, ಈ ಗೂಗಲ್ ಫೋಟೋಸ್ಗಳಿಗೆ ಯಾವ ಒಂದು ಜಿಮೇಲ್ಗಳು ಆ್ಯಡ್ ಆಗಿದೆಯೋ ಇಲ್ವೋ ಅಂತ ನೀವು ಆವಾಗ ಚೆಕ್ಔಟ್ ಮಾಡ್ತಾ ಇರಬೇಕು. ಆ್ಯಂಡ್ ವಾಟ್ಸಪ್ಪಲ್ಲಿ ನಿಮಗೆ ಗೊತ್ತಿರೋದೆ, ಶಿಸ್ತಾಗಿ ತೆಗಿತಾರೆ, 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ತಾರೆ. ಚಿಕ್ಕ ಹುಡುಗನಿಗೂ ಗೊತ್ತು, ಅಲ್ಲೊಂದು QR ಕೋಡ್ ಸ್ಕ್ಯಾನ್ಗೆ ಓಪನ್ ಆಗುತ್ತೆ, ಅವ್ನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಇದು ಸ್ಕ್ಯಾನಿಂಗ್ದು ಇದು ಮಾಡಿದ್ರೆ ಮುಗೀತು ವಾಟ್ಸಪ್ ಅವ್ನ ಮೊಬೈಲಲ್ಲಿ. ಸೊ ಹುಷಾರಾಗಿರಿ, ನಿಮ್ಮ ಒಂದು ವಾಟ್ಸಪ್ಗೆ ಆದಷ್ಟು ಲಾಕನ್ನು ಇಡಿ. ತುಂಬ ಜನ ಈ ಒಂದು ತಪ್ಪನ್ನು ಮಾಡ್ತಾರೆ. ಏನೋ ಫೋಟೋಸ್ ತೆಗ್ಸಿರ್ತಾರೆ, ಈಗ ನಿಮ್ಮ ಫೋನಲ್ಲಿ ಯಾರೋ ಒಂದು ಫೋಟೋ ತೆಗ್ಸಿರ್ತಾರೆ, ಕೊಡಮ್ಮ ನಾನು ಫೋಟೋ ಕಳ್ಸ್ಕೊತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ಶಿಸ್ತಾಗಿ ತೆಗೆದುಬಿಟ್ಟು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಕೊಡ್ತಾರೆ. ಅವ್ರು ಫೋಟೋನೂ ಕಳಿಸ್ಕೊಂಡಿರಲ್ಲ, ಏನೂ ಕಳಿಸ್ಕೊಂಡಿರಲ್ಲ. ಅವರು ಬೇಕಾಗಿರೋದು ನಿಮ್ಮ ಒಂದು QR ಕೋಡು ಅಲ್ವಾ? ಸೊ ಈ ಥರ ನಿಮ್ಮೊಂದು ಫೋನ್ನ ನಿಮಗೆ ಗೊತ್ತಿಲ್ಲದೇ ಸಿಂಪಲ್ಲಾಗಿ ಹ್ಯಾಕ್ ಮಾಡಿಬಿಟ್ಟು ಅವರು ನೀವು ಯಾರ ಜೊತೆ ಏನು ಚಾಟ್ ಮಾಡ್ತಾಯಿದ್ದೀರಾ ಅಂತ ನೋಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಥರ, ನಿಮ್ಮ ಒಂದು ಡೇಟಾಸ್ಗಳನ್ನ ಬೇಕಾದರೆ ಫಾರ್ವರ್ಡ್ ಮಾಡ್ಕೋಬೋದು. ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡಿರ್ತಾರೆ ನೋಡಿ, ಇವಾಗ ಯಾರೋ ಒಂದು ರಮ್ಯಾ, ಯಾಕೆ ಯಾವಾಗಲೂ ರಮ್ಯಾ, ರಾಧಿಕಾ. ಓಕೆ, ಸೊ ರಾಧಿಕಾ ಜೊತೆ ನೀವು ಚಾಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಆ ರಾಧಿಕಾ ಪ್ರೊಫೈಲ್ನ ನೀವು ಓಪನ್ ಮಾಡಿಬಿಟ್ಟು ಏನು ಚಾಟ್ ಮಾಡಿದ್ದೀರಾ ಅದನ್ನು ಎಕ್ಸ್ಪೋರ್ಟ್ ಚಾಟ್ ಕೊಡ್ಕೊಂಡು ನಿಮ್ಮ ಒಂದು ಇಮೇಲ್ ID ಅಥವಾ ನಿಮ್ಮ ಒಂದು ವಾಟ್ಸಪ್ಗೆ ಪ್ರೊಫೈಲ್ಗೆ ನೀವು ಕಳಿಸ್ಕೋಬೋದು ಬೇಕಾದರೆ. ಓಕೆ, ನೀವೇನೇನು ಚಾಟ್ ಮಾಡಿದ್ದೀರಾ, ಯಾವ ಟೈಮಲ್ಲಿ ಏನು ಮಾಡಿದ್ದೀರಾ ಎಲ್ಲ ತೋರಿಸ್ಬಿಡುತ್ತಲ್ಲ. ಬರೀ ವಾಟ್ಸಪ್ ವೆಬ್ QR ಕೋಡ್ ಸ್ಕ್ಯಾನ್ ಅಂತಲ್ಲ, ಈ ಥರನೂ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗ್ಬೋದು. ಓಕೆ, ಈ ಥರ ನೀವು ಮಾಡುವಂಥ ತಪ್ಪುಗಳಿಂದ ನಿಮ್ಮೊಂದು ವಾಟ್ಸಪ್ ಹ್ಯಾಕ್ ಆಗುತ್ತೆ. ಆ್ಯಂಡ್ ಕೆಲವೊಂದಷ್ಟು ಜನ ವಾಟ್ಸಪ್ಪಲ್ಲಿ ಅದು ಇದು ಲಿಂಕ್ಸ್ಗಳನ್ನ ಕಳಿಸ್ತಾ ಇರ್ತಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದೆಯಾ, ವೋಟ್ ಮಾಡು, ಅದು ಮಾಡು, ಇದು ಮಾಡು ಅಂದ್ಕೊಂಡು. ಸೊ ಆ ಥರ ಲಿಂಕ್ಸ್ಗಳ ಮೇಲೆಲ್ಲ ಕ್ಲಿಕ್ ಮಾಡಬೇಡಿ. ಪಾಪ ಅವ್ರಿಗೂ ಗೊತ್ತಿರಲ್ಲ, ಏನೋ ಒಂದು ಕ್ರಿಯೇಟ್ ಮಾಡಿರ್ತಾರೆ, ಅವ್ರಿಗೂ ವೋಟ್ ಎಷ್ಟು ಬರುತ್ತೆ ಏನೋ ಒಂದು ಖುಷಿಲಿ ಅವರು ಇದು ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಯಾರೋ ಕೂತ್ಕೊಂಡು ಕ್ರಿಯೇಟ್ ಮಾಡಿರೋನು ಚೆನ್ನಾಗಿ ಕಿತ್ಕೊತಾ ಇರ್ತಾನೆ ಎಲ್ಲನೂ. ಸೊ ಆದ್ದರಿಂದ ಯಾರಿಗೂ ವೋಟ್ ಮಾಡಿ, ಯಾರಿಗೂ ನಾವು ಇಷ್ಟು ತಿಳ್ಕೊಂಡಿದ್ದೀವಿ ನಿಮ್ಮ ಬಗ್ಗೆ ಅಂತ ತಿಳಿಸೋ ಅವಶ್ಯಕತೆ ಇಲ್ಲ. ಓಕೆ, ಡೋಂಟ್ ವರಿ. ಅಷ್ಟೊಂದು ಏನಾದರೂ ನಿಮಗೆ ಕೋರ್ಡಿನೇಷನ್ ಇತ್ತು ಅಂತಂದರೆ ಫೋನಲ್ಲೇ ನಿನ್ನ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದೀನಿ, ನಿನ್ನ ಕಲರ್ ಇದು, ಓಕೆ ನಿನ್ಗೆ ಈ ಟೆಸ್ಟ್ ಇದೆ ಆ ಟೆಸ್ಟ್ ಇದೆ ಅಂತ ಫೋನಲ್ಲೇ ಮಾತಾಡ್ಕೊಂಡು ಮುಗಿಸ್ಕೊಬಿಡಿ. ಆ ವೋಟ್ ಮಾಡಿ ನಿಮ್ಗೆ ಅದೊಂದು ಸರ್ಟಿಫಿಕೇಟ್ ಬರುತ್ತಲ್ಲ, 9ಕ್ಕೆ 10ಕ್ಕೆ 9 ಆನ್ಸರ್ ಮಾಡಿದ್ರೆ ಅದು ಮಾಡಿದ್ರೆ ಇದು ಮಾಡಿರಿ ಅಂತ. ಅದಕ್ಕೋಸ್ಕರ ವಿಡಿಯೋ ಇದು ಮಾಡಬೇಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆಲ್ಲ ಹೋಗಬೇಡಿ. ಓಕೆ, ಹುಷಾರಾಗಿರಿ. ಆ್ಯಂಡ್ ಕೆಲವೊಂದಷ್ಟು ಜನ ಆಫರ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಆ ಫೋನು ಫ್ರೀ, ಈ ಫೋನು ಗಿವ್ ಅವೇ ಇದೆ, ಅದು ಗಿವ್ ಅವೇ ಇದೆ, ಯಾರೂ ಕೊಡಲ್ಲ ಸುಮ್ಮನೆ.
ಸೊ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಇದು ನೀವು ಮಾಡುವಂಥ ತಪ್ಪುಗಳಿಂದ ಆಗುವಂಥ ಹ್ಯಾಕ್. ಈಗ ಮ್ಯಾಟ್ರಿಗೆ ಬರ್ತೀನಿ. ಕೆಲವೊಂದಷ್ಟು ಜನ ತುಂಬ ಸಿಲ್ಲಿಯಾಗಿ ತಗೊಳ್ತಾರೆ. ಈಗ ನನ್ನ ಹತ್ರ ಫೋನ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಯಾರೋ ನನ್ನ ಫೋನ್ನ ಕೇಳಿದ್ರೆ ನಾನು ಯಾಕೆ ಕೊಡಬೇಕು? ಸಿಂಪಲ್ ಅಲ್ವಾ? ತುಂಬ ಜನ ಏನು ಮಾಡ್ತಾರೆ, ಯಾರು ಫೋನ್ ಕೊಡು ಅಂತಂದರೆ ಶಿಸ್ತಾಗಿ ಕೊಟ್ಬಿಡ್ತಾರೆ. ನಾನು ಲಾಕ್ ಇಟ್ಟಿದ್ದೀನಿ, ಅದು ಇಟ್ಟಿದ್ದೀನಿ, ಇದು ಇಟ್ಟಿದ್ದೀನಿ ಅಂದ್ಕೊಂಡು. ಗೊತ್ತಿಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು ಆಯಿತಾ. ನೀವು ಲಾಕಾರು ಇಟ್ಕೊಳ್ಳಿ, ಏನಾದ್ರು ಇಟ್ಕೊಳ್ಳಿ, ಅವ್ನು ಲಾಕ್ ನೋಡ್ಕೊಬಿಟ್ಟಿರಿ ಏನು ಮಾಡಿರಿ. ಈಗ ನೀವು ಹಿಂಗೆ 4 ಪಿನ್ ಕೋಡ್ ಇರ್ತವೆ, ಹಿಂಗೆ ಹೊಡಿಬೇಕಾದ್ರೆ ಯಾವಾಗಲೂ ನೋಡಿರ್ತಾನೆ. ನೀನು ಧೈರ್ಯದ ಮೇಲೆ ಲಾಕ್ ಇಟ್ಟಿದ್ದೀನಿ ಅಂತ ಹಿಂಗೆ ಕೊಡ್ತೀಯ. ಅವನು ಲಾಕ್ ನೋಡಿರ್ತಾನಲ್ಲ 8 ಹೊಡಿತಾನೆ. 3 ಸಲ 8 ಹೊಡಿತಾನೆ, ಓಪನ್ ಆಯ್ತದೆ. ಯಾಕೆಂತಾರೆ ಅವ್ನು ನೋಡಿರ್ತಾನೆ. ಓಕೆ, ಸೊ ಆದ್ದರಿಂದ ತುಂಬ ಇದಾಗಿ ತೊಗೋಬೇಡಿ. ಅದು ಸಿಂಪಲ್ಲಾಗಿ ಓಕೆ ನಾವೇನು ನೋಡಿಲ್ಲ ಬಿಡೋಗುರು ಅಂತನಕ ಕೊಟ್ಟರೆ ಸೊ ನಿಮ್ಮ ಒಂದು ಫೋನ್ ಅಲ್ಲೇ ಹಾಕಾಗೋದು. ಏನು ಫೋನ್ ಈಸ್ಕೊಳ್ಳುವಂಥದ್ದು ಏನಿದೆ? ಈಗ ಹೊಸ ಫೋನ್ ಆದರೆ ಏನೋ ಕ್ಯಾಮ್ರಾ ಕ್ವಾಲಿಟಿ ನೋಡ್ತೀನಿ, ಅದು ನೋಡ್ತೀನಿ, ಇದು ನೋಡ್ತೀನಿ ಅಂತ ಈಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಈ ಸಣ್ಣ ಪುಟ್ಟದಕ್ಕೆಲ್ಲ ಸುಮ್ಮನೆ ಈಸ್ಕೊಳ್ಳೋದು ಅವೆಲ್ಲ ಸರಿಯಲ್ಲ. ಆ್ಯಂಡ್ ನೀವು ಕೊಡೋದು ಕೂಡ ಸರಿಯಲ್ಲ. ಯಾರೂ ಕೊಡಲೇಬೇಡಿ. ಓಕೆ, ನನ್ನನ್ನು ಯಾರು ಫೋನ್ ಕೇಳಿದ್ರೆ ನಾನು ಕೊಡೋದೇ ಇಲ್ಲ ಆಯಿತಾ. ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಕೊಡೋಕ್ಕೆ ಹೋಗಲ್ಲ. ಯಾಕೆ ಕೊಡಬೇಕು ನನ್ನ ಫೋನ? ಯಾಕೆ ಅವರು ತೆಗ್ಸ್ಕೊಂಡಿರೋ ಫೋನ್ ಅವ್ರ ಹತ್ರ ಫೋನ್ ಇರಲ್ವ? ನಾವು ಅವ್ರ ಫೋನ್ ಕೇಳ್ತೀವ? ಇಲ್ಲ. ಅಲ್ಲಿ ಉದ್ದೇಶ ಇಷ್ಟೇ, ನಿಮ್ಮ ಒಂದು ಫೋನಲ್ಲಿ ಏನಿದೆ, ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಕೂಡ ನೋಡಬೇಕು. ಅದಕ್ಕೋಸ್ಕರ ಫೋನ್ನ ಕೇಳೋದು. ಓಕೆ, ಸೊ ಫಸ್ಟು ನೀವು ಇದನ್ನು ತಡಿಬೇಕು. ಫಸ್ಟು ಫೋನ್ನ ಕೊಡೋದನ್ನ ತಡೀರಿ. ಫೋನ್ ಕೊಡೋದು ತಡೆದ್ರೆ ನಿಮ್ಮ ಒಂದು ಫೋನ್ನ ಯಾರೂ ಹ್ಯಾಕ್ ಮಾಡೋಕ್ಕೋಗಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ, ಒಂದಷ್ಟು ಲಿಂಕ್ಸ್ಗಳು ನೀವು ತಪ್ಪು ಮಾಡ್ತೀರಾ ಅಂತ ಹೇಳಿದ್ನಲ್ಲ, ಅದನ್ನು ಮಾಡೋಕ್ಕೋಗ್ಬೇಡಿ. ಯಾರೂ ಏನು ಮಾಡೋಕ್ಕಾಗಲ್ಲ, ಸೇಫಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ, ನನ್ನ ಪರ್ಸ್ನಲ್ ಯೂಸ್ಗೆ ಒಂದು ಫೋನ್ ಮಡಿಕೊಬಿಟ್ಟಿದ್ದೀನಿ. ಇನ್ನು ಬೇಡದಿರೋ ಯೂಸ್ಗೆ ಒಂದು ಫೋನ್ ಮಡಿಕೊಬಿಟ್ಟಿದ್ದೀನಿ. ಬೇಡದಿರೋ ಯೂಸ್ ಅಂತಂದರೆ ಅದು ಇದು ಫೋಟೋಸ್ಗಳು, ಈಗ ಇಮೇಜಸ್ಗಳು ತಮ್ನೇಲ್ ಹಾಕೋದು, ಅದು ಮಾಡೋದು, ಇದು ಮಾಡೋದು, ಆ ಥರದಕ್ಕೆ ಆಯಿತಾ. ಬೇಡದಿರೋ ಯೂಸ್ ಏನೇನು ಅಂದ್ಕೊಬಿಟ್ಟಿರ. ಸೊ ಹೆಂಗೆ ಓಕೆ, ಸೊ ಆವಾಗ ಒಂದು ಸೆಕ್ಯೂರ್ ಇರುತ್ತೆ, ನಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ಓಕೆ, ಏನೂ ಆಗಲ್ಲ, ಹುಡುಗರು ಏನಾಗಲ್ಲ ಅಂತ. ಸೊ ಆದ್ದರಿಂದ ಹುಷಾರಾಗಿದೆ. ಸೊ ಐ ಥಿಂಕ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದ್ರ ಬಗ್ಗೆ ಎಲ್ಲ ಪ್ರಾಕ್ಟಿಕಲಾಗಿ ನಾನು ತಿಳಿಸಿದ್ದೀನಿ, ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ. ಇವಾಗ ಸ್ಕ್ರೀನ್ ಬೆಲ್ ಬರುತ್ತೆ, ನೋಡ್ಕೊಂಡು ಎಂಜಾಯ್ ಮಾಡಿ. ಆ್ಯಂಡ್ ಐ ಕಾರ್ಡ್ಗಳು ಹಾಕಿರ್ತೀನಿ, ಎಲ್ಲನೂ ನೋಡ್ಕೊಂಡು ಎಂಜಾಯ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಇವಾಗಲೇ ಶೇರ್ ಮಾಡ್ಬೇಕು ನೀವು. ನನಗೆ ಗೊತ್ತಿಲ್ಲ ಅದು ಎಷ್ಟು ಜನ ಶೇರ್ ಮಾಡ್ತಿರೋ, ಒಟ್ಟು ಶೇರ್ ಆಗಬೇಕಷ್ಟೇ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ಒಂದೇ ಮಾತ್ರ. ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ.